ಇನ್ನು ರಾಜ್ಯಪಾಲರಿಂದ ಸುಳ್ಳು ಹೇಳಿಸಿದ್ದಾರೆ ಅನ್ನೋ ಆರೋಪ ಬೆಂಗಳೂರಿನಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿ ನಾಯಕರು ರಾಜ್ಯಪಾಲರಿಂದ ಸುಳ್ಳು ಹೇಳಿಸಿದ್ದಾರೆ ಕಾಂಗ್ರೆಸ್ನವರು ಅಂತ ಆರೋಪ ಮಾಡಿದ್ರು ಬಿಜೆಪಿ ಲೀಡರ್ಸ್. ಅದಕ್ಕೆ ಎಚ್ ಕೆ ಪಾಟೀಲ್ ಉತ್ತರಿಸಿದ್ದಾರೆ. ಗ್ಯಾರಂಟಿಗಳಲ್ಲಿ ಬಿಜೆಪಿಗರ ಪಾಲು ಏನಾದರೂ ಇದೆಯಾ? ಕೇಂದ್ರ ಏನು ಮಾಡಿಲ್ಲ ಎಂದು ನಾವು ಹೇಳಿದ್ದೇವೆ. ಅದೇ ವಿಚಾರ ಅವರಿಗೆ ನೋವು ತಂದಿರಬಹುದು ಅಂತ ಹೇಳಿದ್ದಾರೆ. ಏನಿದೆ ಇದರಲ್ಲಿ ಕೇಂದ್ರದ ಪಾಲು? ಗ್ಯಾರಂಟಿ ಕೇಂದ್ರದ ಪಾಲಿದೆಯಾ? ಬರದ ವಿಚಾರದಲ್ಲಿ ಒಂದು ನಯಾ ಪೈಸೆ ಕೊಡದೇ ಇರತಕ್ಕಂಥ ಕೇಂದ್ರ ಸರ್ಕಾರ ಅವ್ರದ್ದು ಪಾಲಿದೆ. ಇದರಲ್ಲಿ ಏನಿದೆ ಅವ್ರ ಪಾಲು? ಏನ್ ಮಾತಾಡ್ತಾರೆ ಗವರ್ನರ್? ನಾವು ಅಂಕಿಅಂಶ ಯಾವ್ದಾದ್ರು ಕೊಟ್ಬಿಟ್ರೆ ಸುಮ್ಮನೆ ತಗೊಂಡ್ಬಿಡ್ತಾರ? ಬಹಳಷ್ಟು ಅಸೂಯೆ ಆಗಿದೆ ಅವ್ರಿಗೆ. ಇದೇನು ಅಭಿವೃದ್ಧಿಯ ಕೆಲಸ, ಜನ ಕಲ್ಯಾಣದ ಕೆಲಸ, ಜನರಿಗೆ ಸಮಾಧಾನ ಆಗುವಂತ ಕೆಲಸ, ಅದ್ರ ಜೊತೆಗೆ ಕೇಂದ್ರ ಏನು ಮಾಡಿಲ್ಲ ಅನ್ನೋದನ್ನ ಹೇಳಿದ್ದೇವೆ. ಅದು ಅವ್ರಿಗೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಬಹಳಷ್ಟು ನೋವು ತಂದಿರಬಹುದು. ಆದ್ರೆ ರಾಜ್ಯದ ಜನ ಈ ಭಾಷಣದ ಬಗ್ಗೆ, ಈ ಭಾಷಣದಲ್ಲಿದ್ದಂಥ ವಿವರದ ಬಗ್ಗೆ ಸಮಾಧಾನ ಪಡ್ಕೊಂಡಿದ್ದಾರೆ. ಅಸೂಯೆಯಿಂದ ಅವರು ಮಾತನಾಡ್ತಕ್ಕಂಥ ರೀತಿ, ಅವರು ಸದನದಲ್ಲಿ ಏನು ಯಾವ ರೀತಿಯಾಗಿ ವರ್ತನೆ ಮಾಡಿದ್ರು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ, ಯಾರು ಸತ್ಯವನ್ನ ಅನ್ವೇಷಣೆ ಮಾಡ್ಬೇಕಂತಾರೆ ಇದರಲ್ಲಿ ನೋಡ್ಲಿ ಯಾವ ಅಂಕಿ ತಪ್ಪಿದೆ. ಅದಕ್ಕಾಗಿನೇ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಇದೆಯಲ್ಲ, ಅವರು ಹೇಳಿ ಯಾವುದು ಅಂಕಿ ತಪ್ಪಿದೆ ಅವ್ರಿಗೆ ತಕ್ಕ ಉತ್ತರವನ್ನ ಕೊಡ್ತೇವೆ. ಇನ್ನು ಸದನದಲ್ಲಿ ಇವತ್ತು ಜೈ ಶ್ರೀರಾಮ್ ಜೈ ಭೀಮ್ ಘೋಷಣೆಗಳು ಕೇಳಿಬಂದವು. ರಾಜ್ಯಪಾಲರ ಭಾಷಣ ಮುಗಿದ ಬಳಿಕ ಬಿಜೆಪಿಗರು ಘೋಷಣೆ ಶುರು ಮಾಡಿದ್ರು. ಜೈ ಶ್ರೀರಾಮ್ ಅನ್ನೋ ಘೋಷಣೆಯಲ್ಲಿ ಕೇಳಿಬಂತು. ಇನ್ನು ಬಿಜೆಪಿಯ ನಾಯಕರು ಜೈ ಶ್ರೀರಾಮ್ ಘೋಷಣೆ ಕೂಗ್ತಿದ್ದಾಗ ಇತ್ತ ಸಂತೋಷ್ ಲಾಡ್ ನೀವೇನು ಅಲ್ಲಿ ಗಮನಿಸ್ತಾ ಇದ್ದೀರಿ, ಜೈ ಭೀಮ್ ಘೋಷಣೆಯನ್ನು ಕೂಗಿದ್ರು. ಇಬ್ಬರ ನಡುವೆ ಈ ಘೋಷಣೆಗಳ ಸಮರ ಮುಂದುವರಿಯಿತು. ಇನ್ನು ಸದನ ಪ್ರಾರಂಭಕ್ಕೂ ಮುನ್ನವೇ ಜೈ ಶ್ರೀರಾಮ್ ಘೋಷಣೆ. ಅಲ್ಲಿ ಕೈ ಶಾಸಕ ರವಿ ಗಣಿಗಾಗೆ ಕೇಸರಿ ಶಾಲು ಹಾಕಿದ್ರು ಮುನ್ರತ್ನ. ಸದನಕ್ಕೆ ಕೇಸರಿ ಶಾಲು ಧರಿಸಿ ಬಂದಂಥ ಬಿಜೆಪಿ ನಾಯಕರು ಆಗ ರವಿ ಗಣಿಗಾಗೆ ಶಾಲು ಹಾಕಲು ಹೋದ್ರು ಮುನ್ರತ್ನ. ನಂತರ ಹಾಕಿದ್ರು. ಇನ್ನು ಕೇಸರಿ ಶಾಲು ಧರಿಸಿ ಬಂದಿದ್ದಕ್ಕೆ ಎಚ್ ಕೆ ಪಾಟೀಲ್ ಗರಂ ಆದ್ರು. ಬಿಜೆಪಿ ನಾಯಕರಿಗೆ ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿದ್ರು. ಕೇಸರಿ ಶಾಲು ಧರಿಸಿ ಬಂದಂತ ಬಿಜೆಪಿ ನಾಯಕರನ್ನ ಕಂಡು ಎಚ್ ಕೆ ಪಾಟೀಲ್ ಗರಂ ಆದ್ರು. ಬಿಜೆಪಿ ನಾಯಕರಿಗೆ ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ. ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೆ ಇವರು. ದೇವರು ಮತ್ತು ಧರ್ಮವನ್ನ ರಾಜಕೀಯಕ್ಕಾಗಿ ಬಳಸ್ತಾರೆ. ಎಲ್ಲಾ ಕಡೆ ರಾಜಕೀಯ ಮಾಡ್ತಿದ್ದಾರೆ. ಜನ ಇವರಿಗೆ ಪಾಠ ಕಲಿಸ್ತಾರೆ ಅಂತ ಎಚ್ ಕೆ ಪಾಟೀಲ್ ಹೇಳಿದ್ರು. ಪಾರ್ಲಿಮೆಂಟರಿ ವ್ಯವಸ್ಥೆಯೊಳಗೆ ಯಾವುದು ಶಿಸ್ತು ಹಾಗೂ ಏನು ಸಂವಿಧಾನ ನಮಗೆ ಬೋಧನೆ ಮಾಡ್ತದೆ ಅದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೌರವ ಇಲ್ಲ ಅಂತ ಅಂದಾಗೆ ಈ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ರಾಜಕಾರಣವನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಮಾಡಬೇಕು ಅಷ್ಟು ಮಾಡಬೇಕು. ಅದನ್ನೆಲ್ಲ ಬಿಟ್ಟು ಎಲ್ಲವೂ ಅದನ್ನು ಮಾಡ್ತಕ್ಕಂಥ BJP ಅವರಿಗೆ
ಬರೋ ದಿವಸಗಳಲ್ಲಿ ಪಾಠ ಕಲಿತಾರೆ. ನಮ್ಮ ಪಾರ್ಲಿಮೆಂಟರಿ ವ್ಯವಸ್ಥೆಯೊಳಗೆ ಯಾವುದೂ ಶಿಸ್ತು ಹಾಗೂ ಏನು ಸಂವಿಧಾನ